ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಮದ್ದಕ್ಕನಹಳ್ಳಿಯಲ್ಲಿ ಈಚೆಗೆ ಸುಮಾರು 12 ವರ್ಷಗಳ ನಂತರ ಪೆದ್ದಮ್ಮನ ಜಾತ್ರೆ ಭಾಳ ಅದ್ಧೂರಿಯಾಗಿ ನೆರವೇರಿತು. ಈ ಮದ್ದಕ್ಕನಹಳ್ಳಿ ಒಂದು ರೀತಿ ವಿಭಿನ್ನ, ವಿಶಿಷ್ಟ, ಅಷ್ಟೇ ಪ್ರಸಿದ್ಧವಾದ ಗ್ರಾಮ ಯಾಕೆ ಅಂದರೆ ಇಲ್ಲಿಯ ಮದ್ದಕ್ಕನಹಳ್ಳಿ ಬಂಡೆ ಅಂತ ಇದೆ. ಈ ಬಂಡೆ ಜಗತ್ ಪ್ರಸಿದ್ಧವಾದಂಥದ್ದು. ಅಂದರೆ ಇಲ್ಲಿ ಸಿಗುವಂತಹ ಸಿರಾ ಗ್ರೇ ಗ್ರಾನೈಟ್ ಅಂತಲೇ ಕರೀತಾರೆ. ಅದು ಜಗತ್ತಿನಲ್ಲೇ ಪ್ರಸಿದ್ಧವಾದಂಥದ್ದು. ಈ ರೀತಿಯ ಬಂಡೆ ಬೇರೆಲ್ಲೂ ಸಿಗೋದಿಲ್ಲ. ಇದು ವಿದೇಶಗಳಿಗೆ ಕೂಡ ರಫ್ತಾಗ್ತದೆ. ಹೀಗಾಗಿ ಇದು ಒಂದು ರೀತಿಯ ಪ್ರಸಿದ್ಧವಾದ ಗ್ರಾಮ ಕೂಡ ಆಗಿದೆ. ಈ ಮದ್ದಕ್ಕನಹಳ್ಳಿ ಗ್ರಾಮದಲ್ಲಿ ಬಹುತೇಕ ಬೋವಿ ಸಮಾಜದವರೇ ಹೆಚ್ಚಿನದಾಗಿ ವಾಸ ಮಾಡ್ತಿದ್ದು, ಅವರೆಲ್ಲ ಕೂಡ ಬಂಡೆಯ ಕೆಲಸವನ್ನು ಮಾಡ್ತಾರೆ. ಆ ಬಂಡೆ ವಿದೇಶಕ್ಕೆ ರಫ್ತಾಗೋದ್ರ ಮೂಲಕ ಸಾಕಷ್ಟು ಸ್ಥಿತಿವಂತರು ಕೂಡ ಆಗಿ ಅಲ್ಲಿ ಬಾಳ್ತಾ ಇದ್ದಾರೆ. ಈ ಗ್ರಾಮಕ್ಕೆ ಮದ್ದಕ್ಕನಹಳ್ಳಿ ಎನ್ನುವ ಹೆಸರು ಬರಲಿಕ್ಕೆ ಏನು ಕಾರಣಪ್ಪ ಅಂದರೆ ಇಲ್ಲಿಯ ಏನು ಭಾಳ ಪ್ರಸಿದ್ಧವಾದಂಥ ಬಂಡೆ ಇದೆಯಲ್ಲ, ಆ ಬಂಡೆಯ ಮೇಲೆ ಮದ್ದಮ್ಮನ ದೇವಸ್ಥಾನ ಇದೆ. ಈ ಮದ್ದಮ್ಮನ ದೇವಸ್ಥಾನದ ಕಾರಣಕ್ಕೆ ಮದ್ದಕ್ಕನಹಳ್ಳಿ ಎನ್ನುವ ಹೆಸರು ಬಂದಿದೆ ಅಂತೇಳಿ ನಾವು ತಿಳಿಬೋದಾಗಿದೆ. ಈ ಮದ್ದಮ್ಮನಿಗೂ ಮತ್ತು ಇಲ್ಲಿಯ ಬೋವಿ ಸಮಾಜದವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಅಂದರೆ ಅವರು ಹೆಚ್ಚಿನದಾಗಿ ಈ ಮದ್ದಮ್ಮನ ಆರಾಧನೆಯನ್ನು ಮಾಡೋದಿಲ್ಲ. ಅವರು ಎಲ್ಲರೂ ಕೂಡ ಪೆದ್ದಮ್ಮನ ಆರಾಧನೆಯನ್ನು ಮಾಡ್ತಾರೆ. ಈ ಮದ್ದಮ್ಮನ ಈ ಕುಂಚಿಟಿಗ ಒಕ್ಕಲಿಗರಲ್ಲಿ ಕಂಬಳಿಯವರು ಅನ್ನುವ ಒಂದು ಕುಲ ಇದೆ. ಅವರು ಆರಾಧನೆ ಮಾಡುವಂತಹ ದೇವತೆ ಆ ಮದ್ದಮ್ಮ ಆಗಿದೆ. ಈ ಪೆದ್ದಮ್ಮನ ಆರಾಧನೆಯನ್ನು ಮಾಡುವಂಥವರು ಈ ಬೋವಿ ಸಮಾಜದವರಾಗಿದೆ. ಈ ಪೆದ್ದಮ್ಮನ ದೇವಸ್ಥಾನ ಗ್ರಾಮದಲ್ಲಿದೆ. ಈ ಪೆದ್ದಮ್ಮ ದೇವಿಯ ಬಗ್ಗೆ ತಿಳಿಯುವ ಕುತೂಹಲದಿಂದ ನಾನು ಈ ಜಾತ್ರೆಯ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ್ದೆ. ಈ ಪೆದ್ದಮ್ಮ ಅಂದರೆ ಇದು ಮೂಲತಃ ಆಂಧ್ರದ ದೇವತೆ. ಅಂದರೆ ಈ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿ ಪೆದ್ದಮ್ಮನ ದೇವಾಲಯದ ಪ್ರಸಿದ್ಧ ದೇವಸ್ಥಾನ ಇದೆ. ಅಲ್ಲಿಗೆ ಸಾಕಷ್ಟು ಭಕ್ತರು ನಡ್ಕೊಳ್ತಾರೆ. ಪೆದ್ದ ಅಂದರೆ ದೊಡ್ಡದು ಅನ್ನುವ ಅರ್ಥ. ಅಂದರೆ ಪೆದ್ದಮ್ಮ ಅಂದರೆ ದೊಡ್ಡಮ್ಮ ಅನ್ನುವ ಅರ್ಥ ಬರ್ತದೆ. ಈ ಏನು ಇಲ್ಲಿ ನಮ್ಮ ಮದ್ದಕ್ಕನಹಳ್ಳಿನಲ್ಲಿ ವಾಸ ಮಾಡುವ ನಮ್ಮ ಬೋವಿ ಸಮಾಜದವರಿದ್ದಾರಲ್ಲ, ಅವರು ಕೂಡ ಮೂಲತಃ ತೆಲುಗಿನವರು. ಅವರ ಮನೆ ಭಾಷೆ ಕೂಡ ಇವತ್ತಿಗೂ ಕೂಡ ತೆಲುಗೇ ಆಗಿದೆ. ಇವರು ಈ ಬೋವಿ ಸಮಾಜದವರು ಇಲ್ಲಿ ಬಂಡೆ ಇದ್ದ ಕಾರಣದಿಂದ ಬಹುತೇಕ 100 ವರ್ಷಗಳ ಹಿಂದೆ ಇವರ ತಾತ ಮುತ್ತಾತಂದಿರು ಈ ಮದ್ದಕ್ಕನಹಳ್ಳಿಗೆ ವಲಸೆ ಬಂದಂತಹ ಸಮುದಾಯ ಆಗಿದೆ. ಹೀಗಾಗಿ ಇಲ್ಲಿ ಆ ಪೆದ್ದಮ್ಮನನ್ನು ಕೂಡ ತಮ್ಮ ಜೊತೆಯೇ ಕರ್ತಂದಿರೋದ್ರಿಂದ ಇಲ್ಲಿ ಪೆದ್ದಮ್ಮನ ಆರಾಧನೆ ಆ ಸಮುದಾಯದವರು ಮಾಡ್ತಾರೆ. ನಾನು ಈ ಮದ್ದಕ್ಕನಹಳ್ಳಿ ಗ್ರಾಮಕ್ಕೆ ಈ ಪೆದ್ದಮ್ಮ ದೇವಿಯ ಬಗ್ಗೆ ತಿಳಿಯುವ ಕುತೂಹಲದಿಂದ ಹೋದಾಗ ನಾನು ಕಂಡ ಇನ್ನೊಂದು ಅಂಶ ಏನಪ್ಪ ಅಂದರೆ ಈ ಯಲ್ಲಮ್ಮನ ಭಕ್ತರಿದ್ದಾರಲ್ಲ, ಬಸವಿಯರು ಅಂತ ಕರೀತಾರಲ್ಲ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಯಲ್ಲಮ್ಮನ ಭಕ್ತೆಯರು. ಇವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಮದ್ದಕ್ಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದರು. ಇವರನ್ನು ನಾನು ಕುತೂಹಲದಿಂದ ಈ ಯಲ್ಲಮ್ಮನಿಗೂ ಪೆದ್ದಮ್ಮನಿಗೂ ಏನು ಸಂಬಂಧ ಅಂತೇಳಿ ಕೇಳಿದೆ. ಅವರು ಬಹಳ ವಿಶೇಷವಾಗಿ ಪೆದ್ದಮ್ಮನೂ ಒಂದೇ ಯಲ್ಲಮ್ಮನೂ ಒಂದೇ ಅಂತ ಹೇಳಿದರು. ಸೌದತ್ತಿ ಯಲ್ಲಮ್ಮ, ಇದು ಪೆದ್ದಮ್ಮ. ಈ ಯಲ್ಲಮ್ಮನ ಭಕ್ತೆಯರು ಅಥವಾ ಯಲ್ಲಮ್ಮನ ಬಸವಿಯರು ಅಂತ ಏನು ಕರೀತಾರಲ್ಲ, ಇವರು ಹೇಳಿದ್ದು ಕೇಳಿರಲ್ಲ, ಯಲ್ಲಮ್ಮನೇ ಪೆದ್ದಮ್ಮ ಅಂತ. ಅಂದರೆ ಇವರು ಭಾವಿಸಿರೋದು ಹೀಗೆ, ಎಲ್ಲವೂ ಒಂದೇ, ಅಂದರೆ ಎಲ್ಲ ಹೆಣ್ಣಲ್ವೇ, ಎಲ್ಲ ಒಂದೇ ಅನ್ನುವ ಅರ್ಥದಲ್ಲಿ ಕೂಡ ಇವರು ನನ್ನ ಜೊತೆ ಮಾತನಾಡಿದರು. ಇರಲಿ, ಒಟ್ಟಾರೆ ಏನಪ್ಪ ಅಂದರೆ ಈ ನಮ್ಮ ಕರ್ನಾಟಕದಲ್ಲಿ ಸಪ್ತ ಮಾತೃಕೆಯರು ಅಂತ ಏನು ಕರೀತಾರಲ್ಲ, ಸಪ್ತ ಕನ್ನಿಕೆಯರು ಅಂತ, ಈ ಯಲ್ಲಮ್ಮ, ಪೆದ್ದಮ್ಮ, ಪೋಚಮ್ಮ, ಮೈಸಮ್ಮ, ಮಾರಮ್ಮ ಇತ್ಯಾದಿ ಇವರೆಲ್ಲರೂ ಕೂಡ ಸಹೋದರಿಯರು ಅನ್ನುವ ಭಾವನೆ ನಮ್ಮ ಜನಪದದಲ್ಲಿ ಇದೆ. ಒಟ್ಟಾರೆ ನಮ್ಮ ಗ್ರಾಮ ದೇವತೆಗಳು ಏನಿದಾವಲ್ಲ, ಅದು ಯಲ್ಲಮ್ಮ ಆಗಿರಲಿ, ಪೆದ್ದಮ್ಮ ಆಗಿರಲಿ, ಉಡುಸ್ಲಮ್ಮ ಆಗಿರಲಿ, ಬೇರೆ ಯಾವೆಲ್ಲ ಹೆಸರುಗಳಿಂದ ಕರೆಯುವ ಈ ಗ್ರಾಮ ದೇವತೆ ಮೂಲತಃ ಪಾರ್ವತಿ ಅಥವಾ ಕಾಳಿಯ ಪ್ರತಿರೂಪ ಅನ್ನುವ ನಂಬಿಕೆ ನಮ್ಮ ಜನಪದದಲ್ಲಿ ಇದೆ. ಒಟ್ಟಾರೆ ತಾತ್ಪರ್ಯ ಏನಪ್ಪ ಅಂದರೆ ಈ ಜಾತಿ ಧರ್ಮ ಅನ್ನೋದನ್ನು ಬಿಟ್ಟರೆ ಈ ಮನುಷ್ಯರೆಲ್ಲ ಒಂದೇ. ಅದರಲ್ಲಿ ಎರಡಷ್ಟೇ, ಹೆಣ್ಣು ಮತ್ತು ಗಂಡು. ಹೆಣ್ಣೆಲ್ಲವೂ ಕೂಡ ನಮ್ಮ ದೇವತೆಗಳೇ, ಗಂಡೆಲ್ಲವೂ ಕೂಡ ನಮ್ಮ ದೈವಗಳೇ. ಹೀಗಾಗಿ ಈ ಪೆದ್ದಮ್ಮ ತಾಯಿ ಕೂಡ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.